ನಡೆದಾಗ ದೇವ್ರ ನೈವೇದ್ಯಕ್ಕೆ ಆಯಿತು, ಬಸ್ ಕುತ್ಕೊಳ್ಳೋವರೆಗೆ ಆಯಿತು. ನೋಡಿ, ಇದನ್ನು ಸಾಬುದಾನಿ ಕಿಚಡಿನ ಸುಲಭವಾಗಿ ಹೇಗೆ ಮಾಡೋದಂತ ತೋರಿಸ್ಬಿಡ್ತಾ ಇದ್ದೀನಿ ಇವತ್ತಿನ ನಡೆದಾಗ. ಹಿಂದಿನ ದಿನ ಸ್ವಲ್ಪ ಸಬ್ಬಕ್ಕಿನ ನೆನೆಸಿಟ್ರೆ ಬೆಳಗ್ಗೆ ಬೇಗ ಎದ್ದು ಮಾಡ್ಕೊಂಡು ತಿನ್ಬೋದು. ತುಂಬಾ ಸುಲಭವಾಗಿ ಮಾಡ್ಬೋದು, ತುಂಬಾ ರುಚಿಕರವಾಗಿರ್ತದೆ. ಸುಲಭವಾಗಿ ಮಾಡ್ಕೊಳ್ಳೋಂಥ ಒಂದು ರೆಸಿಪಿ ತುಂಬಾ ಚೆನ್ನಾಗಾಗಿದೆ. ನೀವು ಸಹ ಮಾಡಿ ಬನ್ನಿ. ಹಾಗಾದರೆ ತಡ ಮಾಡಿದ ಇಡಿಸ್ರು ನೋಡಿ. ಇಲ್ಲೇ ಮೊದಲಿಗೆ ಸಾಬುದಾನಿ ಕಿಚಡಿ ಮಾಡಲಿಕ್ಕೆ ಸಾಬುದಾನಿನ ನೆನೆಸಿಬಿಟ್ಟು ತೊಗೊಳ್ಬೇಕು. ಇಡೀ ರಾತ್ರಿ ಸ್ವಲ್ಪ 1 ಲೋಟದಷ್ಟು ನೀರು ಹಾಕ್ಕೊಂಡು, ಅದು ಮುಳುಗುವಷ್ಟು ಮಾತ್ರ ನೀರು ಹಾಕ್ಕೊಂಡು ನೆನೆಸಿಟ್ಟಿದ್ದೆ. ಈ ರೀತಿ ನೆನೆಬೇಕು, ಸಾಫ್ಟಾಗಿ ನೆನೆದ್ರಂದರೆ ಅಂಟಂಟು ಜಾಸ್ತಿ ಬರೋಂಗಿಲ್ಲ. ಈಸಿಯಾಗಿ ಕಿಚಡಿ ಮಾಡ್ಕೊಳ್ಬೋದು. ಕಿಚಡಿ ಮಾಡಲಿಕ್ಕೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು 3 ರಿಂದ 4 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕಲಿಕ್ಕಿಲ್ಲ, ಜೀರಿಗೆ ಮಾತ್ರ ಹಾಕೋಬೇಕಿಲ್ಲ. ನೋಡಿ, ಜೀರಿಗೆ ಚಿಟಪಟ ಆದಮೇಲೆ 2 ಹಸಿಮೆಣಸು ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಹಸಿಮೆಣಸು ಹಾಕಿದ್ಮೇಲೆ ಆ ಕಡೆ ಈ ಕಡೆ ಕೈಯಾಡಿಸ್ಬೋದು. ಸ್ವಲ್ಪ ಹೊತ್ತು ಕೈಯಾಡಿಸಾದ್ಮೇಲೆ ಏನು ನೆನೆಸಿಟ್ಟಿದ್ದು ಸಾಬುದಾನಿ ಇರ್ತಾವಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ಲೋ ಗ್ಯಾಸ್ ಇಟ್ಟು ಆ ಕಡೆ ಈ ಕಡೆ ಹೊಳ್ಯಾಡ್ಸೋಣ ಬೇಯಿಸ್ಬೇಕು. ಕೈ ಹಿಡಿಲಿಕ್ಕಿಲ್ಲ, ತಳ ಹಿಡಿತದೆ ಕೈ ಬಿಟ್ಟರೆ. ಉರಿ ಜೋರು ಇಡಬೇಡಿ, ಸಣ್ಣ ಉರಿ ಇಟ್ಟರೆ ಒಳ್ಳೆಯದು ಕಿಚಡಿಗೆ. ನೋಡಿ, ಇಷ್ಟರಲ್ಲಿ ಬೇಯ್ತಾ ಇರಲಿ. ಈಗ ಶೇಂಗಾಕಾಳು ಪುಡಿ ಮಾಡ್ಕೊಂಡಾಗ ಈ ಕಡೆ ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿ 3 ರಿಂದ 4 ಟೇಬಲ್ ಸ್ಪೂನಷ್ಟು ಶೇಂಗಾಕಾಳು ಹಾಕ್ಕೊಂಡಿನಿ. ಹಾಕ್ಕೊಂಡು ನೀವು ಸ್ವಲ್ಪ ಹೊತ್ತು ಹುರ್ಕೊಂಡು ತೊಗೊಳ್ಬೇಕು. ಸ್ಲೋ ಗ್ಯಾಸ್ ಇಟ್ಟು ಹುರ್ಕೊಂಡು ತೊಗೊಳ್ಳಿ. ಒಳಗಿನ ತನಕ ಚೆನ್ನಾಗಿ ಹುರಿದ ತನಕ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಹುರಿದ್ರಂಗೆ ಸರಿಯಾಗಿ ಗುರಿ ತೊಗೊಳ್ಳಿ. ನೋಡಿ, ಇಷ್ಟು ಹುರಿದು ತೆಗೆದುಬಿಟ್ಟು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಹುರಿದಿರೋಂಥ ಶೇಂಗನ ಸಿಪ್ಪೆ ತೆಗೆದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇನ್ನು ಉಲ್ಟಾ ರನ್ ಮಾಡಿಕೊಂಡು ದಮ್ಮಾಗಿ ರುಬ್ಕೊಂಡು ಬರಬೇಕು, ಪೌಡ್ರ್ ಮಾಡಿಕೊಂಡು. ನೋಡಿ, ಪೌಡ್ರ್ ಮಾಡ್ಕೊಂಡು ಬಂದಾಯಿತು. ಆವಾಗಲೇ ಏನು ಬೇಯ್ಲಿಕ್ಕೆ ಬಿಟ್ಟಿದ್ದೀವಲ್ಲ ಸಾಬುದಾನಿನ, ಆವಾಗ ಕೈಯಾಡಿಸ್ತಾ ಇರಬೇಕು, ಮಧ್ಯೆ ಮಧ್ಯೆ ಇಲ್ಲಾಂದ್ರೆ ತಳ ಹಿಡಿತೈತಿ. ಈಗ ಇದು ರುಬ್ಕೊಂಡ್ಬಂದಿದ್ದು ಶೇಂಗಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ. ಉರಿ ಜಾಸ್ತಿ ಇಡಬೇಡಿ, ಜಾಸ್ತಿ ಇಟ್ಟರೆ ತಳ ಹಿಡಿತೈತಿ. ನೋಡಿ, ಈ ರೀತಿ ಮಾಡ್ಕೊಳ್ಬೇಕು ಸಾಬುದಾನಿ ಕಿಚಡಿ. ಶೇಂಗಾ ಪುಡಿ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮೇಲೆ ಮುಚ್ಚಳ ಮುಚ್ಚಿ 1 ನಿಮಿಷ ಬಿಟ್ಟು ಸಾಕು. ನೋಡಿ, ಉಪವಾಸ ಇರೋರಿಗೆ ದಿಢೀರಂತ ಸಾಬುದಾನಿ ನೆನೆಸಿಟ್ಕೊಂಡ್ಬಿಟ್ರೆ ಹಿಂದಿನ ದಿನ ಬೆಳಗ್ಗೆ ಎದ್ದು ಮಾಡ್ಕೊಂಡು ತಿನ್ನಲಿಕ್ಕೆ ಸುಲಭ. ನೀವು ಸಹ ಮಾಡಿ ಹೇಗೆ ಬಂತಂತ ತಿಳಿಸಿ. ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು. ಸೂಪರಾಗಿ ಬಂದಿದೆ.